ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಸಾಫ್ಟ್ ಆ್ಯಂಡ್ ಸಿಂಪಲ್ ಫುಲ್ ಟೇಸ್ಟಿ ಇರುವಂತಹ ಫ್ಲಫಿ ಆಗಿರುವಂಥ ಚೋಲೆ ಭಟೂರಿನ ಮಾಡ್ತಾ ಇದ್ದೀನಿ. ಪಂಜಾಬಿನ ಫೇಮಸ್ ಆಗಿರುವಂಥ ಚೋಲೆ ಭಟೂರಿ ಹೋಟೆಲ್ ಸ್ಟೈಲಲ್ಲಿ ನಾನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು ಒಂದು ದೊಡ್ಡ ಸೈಜ್ನ ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲ್ ಆಗೋಷ್ಟು ಮೈದಾ, 5 ರಿಂದ 6 ಟೀ ಸ್ಪೂನಷ್ಟು ಚಿರೋಟಿ ರವೆ ಮತ್ತು 4 ಟೀ ಸ್ಪೂನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಂದರೆ ಸೋಡಾನ ಆ್ಯಡ್ ಮಾಡ್ಕೋಬೋದು. ಸೋಡಾ ಮತ್ತು ಸ್ವಲ್ಪ ಎಣ್ಣೆನ, ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ. ನಿಮಗೆ ಇನ್ನೂ ಬೇಕು ಅಂದರೆ, ಸಾಫ್ಟ್ ಆಗಬೇಕು ಅಂದರೆ 2 ಟೀ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ. ಇವಾಗ ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ತಾ ಗಟ್ಟಿಯಾಗಿ ನಾದ್ಕೋಬೇಕು. ತುಂಬ ಗಟ್ಟಿ ಅಲ್ಲ. ಇವಾಗ ನಾವು ಚಪಾತಿ ಮಾಡ್ತೀವಿ ನೋಡಿ, ಅದೇ ರೀತಿ ಅದೇ ಹದದಲ್ಲಿ ಇರಬೇಕು. ಈ ರೀತಿ ಇರಬೇಕು ನೋಡಿ. ಇದನ್ನು ಒಂದು ಅರ್ಧ ತಾಸು ನಾನು ನೆನೆಯಲು ಇಡ್ತಾ ಇದ್ದೀನಿ. ಈ ರೀತಿ ಇಟ್ಟು ನೆನೆಸಿದಷ್ಟು ಪೂರಿ ಸಾಫ್ಟಾಗಿ ಬರುತ್ತೆ. ಇವಾಗ ನೋಡಿ, ನಾನು ಚೋಲೆ ಭಟೂರಿನ ತೊಗೊಂಡಿದ್ದೀನಿ. ನಾನು 1 ಬೌಲ್ ಆಗೋಷ್ಟು ತೊಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಓವರ್ನೈಟು ನೆನೆಸಿ ಇಡ್ತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಒಂದು 4 ತಾಸು ನೆನೆಸಿದರೆ ಸಾಕಾಗುತ್ತೆ. ಇವನ್ನು ವಾಶ್ ಮಾಡಿ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಓವರ್ನೈಟು ಇಡ್ತಾ ಇದ್ದೀನಿ ನೋಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇವಾಗ ಓವರ್ನೈಟ್ ಆಗಿದೆ. ಚೆನ್ನಾಗಿ ಚೋಲೆ ನೆಂದಿವೆ ನೋಡಿ. ಇವಾಗ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ವಾಶ್ ಮಾಡಿ ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಶಿನ, ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ತಿದ್ದೀನಿ. 3 ರಿಂದ 4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಇದಕ್ಕೆ ನೀರನ್ನು ಸೇರಿಸಿ 5 ರಿಂದ 6 ವಿಸಿಲ್ನ ಮಾಡ್ಕೋಬೇಕು. ಚೋಲೆ ಮಾಡೋದು ತುಂಬಾ ಈಸಿ ನೋಡಿ. ಇವಾಗ ನಾನು ಮಸಾಲ ಸಾಮಾನ ತೊಗೊತಿದ್ದೀನಿ. ಸೋಪು, ಸಾಜೀರಿಗೆ, ಚಕ್ಕಿ, ಲವಂಗ, ಚಕ್ರ ಮೊಗ್ಗು, ಕಾಳುಮೆಣಸು ಇಷ್ಟನ್ನೇ ತೊಗೊಂಡಿದ್ದೀನಿ. ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ, ಇವಾಗ ಎಣ್ಣೆ ಕಾದ ನಂತರ ತೊಗೊಂಡಿರುವಂಥ ಮಸಾಲ ಸಾಮಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ತೊಗೊತಾ ಇದ್ದೀನಿ. ಇದು ದೊಡ್ಡ ಸೈಜ್ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನಾನು ಟೊಮೆಟೊನ ಅದನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. 4 ಟೊಮೆಟೊನ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿ ಇದರಲ್ಲೇ ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಟ್ರೈ ಮಾಡಿದ್ದೀರಾ ಅಥವಾ ಈ ವಿಡಿಯೋ ನೋಡಿದ ಮೇಲೆ ಟ್ರೈ ಮಾಡ್ತೀರಾ ಅಂತಂದೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹೋಟೆಲ್ ರೀತಿಲಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಇವಾಗ ನೋಡಿ, ಸ್ವಲ್ಪ ಫ್ರೈ ಆದ ನಂತರ 3 ಹಸಿಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಅಷ್ಟೇ ಚೆನ್ನಾಗಿದ್ದಾನೆ ಅದ್ರ ಜೊತೆನೇ ಫ್ರೈ ಮಾಡಿ ತೊಗೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ರೀತಿ ಫ್ರೈ ಮಾಡಿ ತೊಗೋಬೇಕು. ಇವಾಗ ನೋಡಿ, ನಾನು ಸ್ವಲ್ಪ ಗೋಡಂಬಿನ ತೊಗೊತಾ ಇದ್ದೀನಿ. 5 ರಿಂದ 6 ಗೋಡಂಬಿನ, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇಷ್ಟು ನೋಡ್ಕೊಳ್ಳಿ, ಇಷ್ಟನ್ನು ಹಾಕ್ತಾಯಿದ್ದೀನಿ. ಇವಾಗ 1 ಟೀ ಸ್ಪೂನಷ್ಟು ಧನಿಯಾ, ಅರಿಶಿನ, ರೆಡ್ ಚಿಲ್ಲಿ ಪೌಡರ್ ಇದನ್ನಿಷ್ಟು ಸೇರಿಸುವಾಗ ಸ್ಟೋವ್ನ ಆಫ್ ಮಾಡ್ಕೋಬೇಕು. ಯಾಕಂದರೆ ನಾವು ಸ್ಟೋವ್ ಆನ್ ಮಾಡಿ ಇವನ್ನೆಲ್ಲ ಸೇರಿಸುವಾಗ ತುಂಬ ಸೀದೋಗುತ್ತೆ, ಕೈ ಅನ್ನಿಸುತ್ತೆ. ಅದಕ್ಕೋಸ್ಕರ ಕಡಾಯಿ ಸ್ವಲ್ಪ ಬಿಸಿ ಇರುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ಹಾಕುವಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಅದರಲ್ಲೇ ಇವನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಅರಿಶಿನ ಈ ರೀತಿ ಸ್ಟೋವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ಮಿಕ್ಸಿಂಗ್ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿ ನಾನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಮಾಡೋದ್ರಿಂದ. ಅವಶ್ಯಕತೆ ಇದ್ದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಸಣ್ಣಗೆ ಪೇಸ್ಟ್ ಮಾಡಿ ತೊಗೊಳ್ಳಿ. ಇವಾಗ ನೋಡಿ, ಇವಾಗ ನಾವು ಕುಕ್ಕರಲ್ಲಿ ಚೋಲೆನ ಕುದಿಯಲು ಇಟ್ಟಿದ್ವಿ. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿವೆ. ಈ ರೀತಿ ಬೇಯಿಸಿ ತೊಗೋಬೇಕು ನೋಡಿ. ಇದು ಕಪ್ಪಾಗುತ್ತೆ ಅನ್ನೋ ಭಯ ಬೇಡ. ಸ್ವಲ್ಪ ಅರಿಶಿನ, ಎಣ್ಣೆನ ಆ್ಯಡ್ ಮಾಡಿಕೊಂಡು ಸಿಟಿ ಮಾಡಿ ತೊಗೊಳ್ಳಿ. 5 ರಿಂದ 6 ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಇವಾಗ ನೋಡಿ, ಕಡಾಯಿಗೆ ಎಣ್ಣೆನ ಹಾಕಿದ್ದೀನಿ. ಒಂದು 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ನೋಡಿ, ಎಣ್ಣೆ ಕಾದ ನಂತರ ರುಬ್ಬಿರುವ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು. ಇದು ಕಲರ್ಫುಲ್ಲಾಗಿ ಕಾಣಲಿ ಅಂತಂದೇಳಿ ನಾನು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಎಣ್ಣೆಯಲ್ಲಿ ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಪೇಸ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸಿ ತಗೊಳ್ಳಿ. ಇವಾಗ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಚೋಲೆ
ಬಟೋರಿ ಮಸಾಲನ ಹಾಕ್ತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ಅರಿಶಿನ ಹಾಕಿ ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ತಾ ಇದ್ದೀನಿ. ನಾನು ಯಾಕೆ ಸ್ಕಿಪ್ ಮಾಡ್ಕೋಬೇಕು ಅಂತ ಹೇಳಿದರೆ, ಇವಾಗ ಆಲ್ರೆಡಿ ನಾವು ಗರಂ ಮಸಾಲನ ಸೇರಿಸ್ಕೊಂಡಿದ್ದೀವಿ. ನನ್ನ ಜಸ್ಟಿಂದಾಗಿ ಟೇಸ್ಟ್ ಬರೋಕ್ಕೋಸ್ಕರ ನಾನು ಚೋಲೆ ಬಟೋರಿ ಮಸಾಲನ ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಪೇಸ್ಟು ಕುದಿಬೇಕು, ಆಗ ಮಾತ್ರ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಪೇಸ್ಟನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಆಗ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕುದ್ದ ನಂತರ ಕುದಿಸ್ಕೊಂಡಿರುವಂಥ ಚೋಲೆನ ಇದಕ್ಕೆ ಆ್ಯಡ್ ಮಾಡಬೇಕು. ಕ್ಲಿಪ್ಪು ಸ್ಕಿಪ್ ಆಗಿದೆ ಸೇರಿಸುವಾಗ, ಅದಕ್ಕೋಸ್ಕರ ನಾನು ಚೆನ್ನಾಗಿ ಪೇಸ್ಟನ್ನು ಕುದಿಸಿದ ನಂತರ ಕುದ್ದಿರುವಂಥ ಚೋಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಕಸೂರಿ ಮೆಂತ್ಯ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಪೂರಿ ಮಾತ್ರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನೋಡಿ, ನಾನು ಅರ್ಧ ತಾಸು ಆಗಿದೆ. ಮೈದಾ ಹಿಟ್ಟು ನಾದಿರೋದು ಅರ್ಧ ತಾಸು ಆಗಿದೆ, ಚೆನ್ನಾಗಿ ನೆಂದಿದೆ ಹಿಟ್ಟು. ಇವಾಗ ನೋಡಿ, ಈ ಸೈಜಲ್ಲಿ ನಾನು ಉಳ್ಳೆಗಳನ್ನು ರೆಡಿ ಮಾಡಿ ತೊಗೊತಾ ಇದ್ದೀನಿ. ಈ ರೀತಿ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ, ಆದಷ್ಟು ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಯಾವ ರೀತಿ ಮಾಡೋದು ಅಂತ 2 ಉಳ್ಳೆಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಕಾಮನ್ ಆಗಿ ಮನೆಯಲ್ಲೇ ಪೂರಿ ಬಾಜಿ ಮಾಡ್ತಿರ್ತೀವಿ. ಪೂರಿ ಮತ್ತು ಆಲೂಗಡ್ಡೆ ಬಾಜಿ ಅದು ಮಾಡ್ತಿರ್ತೀವಿ. ಅದೇ ರೀತಿ ನಾವು ಪೂರಿನ ಮಾಡೋದು, ಅದ್ರಾಗೇನು ಬೇರೆ ಇಲ್ಲ. ಅಂದರೆ ಚೋಲೆ ಭಟೂರಿ ಅಂದರೆ ಅದು ವಿಶೇಷತೆ ಅಂದರೆ ಇಷ್ಟೇ. ನಾವು ಪೂರಿ ನಾವು ಯಾವ ರೀತಿ ಮಾಡ್ತೀವಿ ಡೈಲಿ ಅದೇ ರೀತಿನೇ ಮಾಡೋದು. ಈ ರೀತಿ ನಾನು ಪೂರಿಗಳನ್ನು ರೆಡಿ ಮಾಡಿ ತೊಗೋತಾ ಇದ್ದೀನಿ. ಒಮ್ಮೆ ನಾನು ಒಂದು 5 ರಿಂದ 6 ಪೂರಿಗಳನ್ನು ರೆಡಿ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ, 10 ರಿಂದ 12 ನಿಮಿಷ ಆಗಿದೆ. ಚೆನ್ನಾಗಿದ್ದು ರೆಡಿಯಾಗಿದೆ ಚೋಲೆ. ಟೇಸ್ಟ್ ಮಾತ್ರ ಅದ್ಭುತ ಆಗಿರುತ್ತೆ. ಇದು ಪೂರಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ನು. ನೀವು ಹೋಟೆಲಲ್ಲೇ ತಿಂದಿರ್ತೀರಾ ಅಥವಾ ತಿಂದಿಲ್ಲ ಅಂದ್ರೂ ಈ ವಿಡಿಯೋ ನೋಡಿದ ತಕ್ಷಣ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಬಿಸಿನೀರಲ್ಲಿ 4 ತಾಸು ನೆನೆಸಿ ತಗೊಳ್ಳಿ ಚೋಲೆನ, ತುಂಬ ಚೆನ್ನಾಗಿ ನೆಂದು ಬರುತ್ತೆ. ಇವಾಗ ಎಣ್ಣೆ ಕಾದಿದೆ, ಪೂರಿನ ನಾನು ಫ್ರೈ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆಯುತ್ತೆ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರುತ್ತೆ, ಸಾಫ್ಟಾಗಿ ಆಗುತ್ತೆ. ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಹೆಚ್ಚಿನದಾಗಿ ಟೇಸ್ಟ್ ಬರಬೇಕಂದ್ರೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ನಾನು ಹಾಕಿಲ್ಲ, ನೀವು ಬೇಕಂದರೆ ಎಣ್ಣೆನ ಆ್ಯಡ್ ಮಾಡ್ಕೋಬೋದು. ಅದ್ರ ಬದಲು ನಾನು ಮೊಸರನ್ನ ಆ್ಯಡ್ ಮಾಡಿದ್ದೀನಿ. ನೀವು ಮೊಸರು ಜೊತೆ ಎಣ್ಣೆನೂ ಸಹ ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಪ್ರತಿಯೊಂದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಿಟ್ಟು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ಚೋಲೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ರೆಸಿಪಿ ಹೇಗಿತ್ತು ಅಂತಂದೇಳಿ ಕಮೆಂಟಲ್ಲಿ ಹೇಳಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ಸೂಪರ್ ಆಗಿರುತ್ತೆ. ನೀವು ಇಲ್ಲಿವರೆಗೂ ಈ ರೆಸಿಪಿ ಟ್ರೈ ಮಾಡಿಲ್ಲ ಅಂದರೆ ವಿಡಿಯೋ ನೋಡಿದ ತಕ್ಷಣ ಮಾಡಿ. ಎಲ್ಲರಿಗೂ ಲೈಕ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಈ ರೆಸಿಪಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ರೆಸಿಪಿಗಳು ಬೇಕಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವಾಗ ಪಂಜಾಬಿನ ಚೋಲೆ ಭಟೂರೆ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇಲ್ಲಿವರೆಗೂ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.